ಅದೇ ರಸ್ತೆ, ಅದೇ ಅಧ್ವಾನ. ಮೊನ್ನೆ ಒಂದು ಬಸ್ಸು, ಇವತ್ತು ಇನ್ನೊಂದು ಶಾಲಾ ಬಸ್ಸು. ರಸ್ತೆ ಮತ್ತು ಫುಟ್ಪಾತ್ ಅಧ್ವಾನದಿಂದ ಶಾಲಾ ವಾಹನ ಸ್ಲ್ಯಾಬ್ನಲ್ಲಿ ಸಿಕ್ಕಾಕೊಂಡಿದೆ. ಕೆಲ ಕಾಲ ಮಕ್ಕಳು ಕೂಡ ಇದರಲ್ಲಿ ಪರದಾಡಿದ್ರು. ಇನ್ನು ಮಳೆಯಿಂದ ಬೆಂಗಳೂರಿನ ರಸ್ತೆಗಳು ಗಬ್ಬೆದ್ದು ಹೋಗಿವೆ. ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಮುಗಿತಲೇ ಇಲ್ಲ. ಮೊನ್ನೆಯಷ್ಟೇ ಪಣತ್ತೂರು ವರ್ತೂರು ರಸ್ತೆಯಲ್ಲಿ ಸ್ಕೂಲ್ ವಾಹನ ಗುಂಡಿಯಲ್ಲಿ ಸಿಲುಕಿತ್ತು. ರಸ್ತೆ ಅಧ್ವಾನದಿಂದ ಹಿಂದಕ್ಕೂ ಬರಲಾಗದೆ ಮುಂದಕ್ಕೂ ಚಲಿಸಲಾಗದೆ ಸ್ಕೂಲ್ ವಾಹನವನ್ನ ಮೇಲೆತ್ತೋದಕ್ಕೆ ಪರದಾಡಿದ್ರು. ಈ ಬಗ್ಗೆ TV9 ವರದಿ ಬಳಿಕ ರಸ್ತೆ ಕಾಮಗಾರಿ ಆರಂಭಿಸಲಾಗಿತ್ತು. ಇದೀಗ ಮತ್ತೆ ಪಣತ್ತೂರಿನಲ್ಲಿ ಅವಾಂತರವಾಗಿದೆ. ಇಲ್ನೋಡಿ, ಫುಟ್ಪಾತ್ ಸ್ಲ್ಯಾಬ್ ಓಪನ್ ಆಗಿದೆ. ಕಿರಿದಾದ ರಸ್ತೆಯಲ್ಲಿ ಶಾಲಾ ಮಕ್ಕಳು ತುಂಬಿದ ವಾಹನ ಹೋಗ್ತಾ ಇತ್ತು. ಅಚಾನಕ್ ಆಗಿ ಸ್ಕೂಲ್ ವ್ಯಾನ್ ಫುಟ್ಪಾತ್ ಸ್ಲ್ಯಾಬ್ನಲ್ಲಿ ಸಿಲುಕಿದೆ. ಪಣತ್ತೂರಿನ ಕ್ರೈಸ್ಟ್ ಪಬ್ಲಿಕ್ ಶಾಲೆಯ ವಾಹನ ಮಕ್ಕಳನ್ನ ಶಾಲೆ ಕರೆದೊಯ್ಯುವಾಗ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಅನಾಹುತವಾಗಿಲ್ಲ. ಹೀಗೆ ರಸ್ತೆ ಅಧ್ವಾನದಿಂದ ಬೆಂಗಳೂರಿಗರು ಬೇಸತ್ತು ಹೋಗಿದ್ದಾರೆ. ITBT ಕಂಪನಿಗರಂತೂ ಕಂಗೆಟ್ಟು ಹೋಗಿದ್ದಾರೆ. ಬೆಂಗಳೂರನ್ನೇ ಬಿಟ್ಟು ಹೋಗೋದಾಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ DCM DK ಶಿವಕುಮಾರ್, ಉದ್ಯಮಿಗಳ ಬೆದರಿಕೆಗೆ ಹೆದರಲ್ಲ, ತಲೆ ಕೆಡಿಸಿಕೊಳ್ಳಲ್ಲ ಅಂತ ಗರಂ ಆಗಿದ್ದಾರೆ. ಈ ಮಾತಿಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ತಿರುಗೇಟ್ ಕೊಟ್ಟಿದ್ದಾರೆ. ಈ ದುರಹಂಕಾರದ ಮಾತು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. Threatening us, blackmailing us is left to them. We are not least bothered about it. We will do our job. Threatening us, blackmailing us is left to them. We are not least bothered about it. We will do our job. ಅವರಿಗೆ ಅಧಿಕಾರ ತಲೆಗತ್ಬಿಟ್ಟಿದೆ. ದುರಾಂಕಾರದ ಮಾತುಗಳು, ಅವರ ವೈಫಲ್ಯತೆಗಳನ್ನ ಜನ ಎತ್ತಿಡಿದಾಗ ಅದನ್ನ ಸಹಿಸಿಕೊಳ್ಳುವಂತ ಸೌಜನ್ಯತೆನೂ ಇಲ್ಲ, ಒಂದು ಸಂಸ್ಕೃತಿನೂ ಇಲ್ಲ. ಅವರನ್ನ ಬಯಲಿಗೆಳೆದು ವ್ಯಕ್ತಪಡಿಸಿದಾಗ, ಕುಂದುಕೊರತೆಯನ್ನು ಹೇಳಿದಾಗ, ಗ್ರೀವಿಯನ್ಸ್ ಅನ್ನು ಹೇಳಿದಾಗ ಅದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಬೇಕಿದ್ರೆ ಇರಿ, ಬೇಕಿಲ್ಲದೆ ಹೋಗಿ, ಬೇಕಿದ್ರೆ ಇರ್ಬೋದು, ಬೇಕಿಲ್ಲದೆ ಹೋಗ್ಬೋದು. ಅಂದರೆ ಯಾವ ರೀತಿ ನಡವಳಿಕೆ, ಯಾವ ಸಂಸ್ಕೃತಿ, ಯಾವ ಜನಪರವಾಗಿರೋ ಸರ್ಕಾರ ಮಾತಾಡೋಂಥ ಮಾತುಗಳ, ಈ ದುರಾಂಕಾರದ ಮಾತುಗಳನ್ನು ಬಿಟ್ಟು ತಗ್ಗಿ ಬಗ್ಗಿ ಜನಪರವಾಗಿ ಕೆಲಸ ಮಾಡಿ. ಈ ಮಧ್ಯೆ ರಸ್ತೆ ಅವ್ಯವಸ್ಥೆ ಬಗ್ಗೆ ಆಕ್ರೋಶ ಹೊರಹಾಕಿದ್ದ ಬ್ಲಾಕ್ ಬಕ್ ಕಂಪನಿಯ ಸಹ ಸಂಸ್ಥಾಪಕ ರಾಜೇಶ್ ಬೆಂಗಳೂರು ಬಿಟ್ಟು ಹೋಗುವ ಮಾತುಗಳನ್ನಾಡಿದ್ರು. 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಜೊತೆಗೆ ಮನೆನೂ ಆಗಿದೆ. ಆದ್ರೀಗ ಈ ಏರಿಯಾದಲ್ಲಿ ಮುಂದುವರಿಯೋದು ತುಂಬಾ ಕಷ್ಟ. ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ. ಒಂದು ಸೈಡು ಪ್ರಯಾಣಕ್ಕೆ 1.5 ಗಂಟೆ ಸಮಯ ಬೇಕಾಗಿದೆ. ಬೆಂಗಳೂರಿನ ರಸ್ತೆಗಳು ಗುಂಡಿ ಹಾಗೂ ಧೂಳಿನಿಂದ ತುಂಬಿದೆ. ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ. 5 ವರ್ಷದಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಹೀಗೆ ಟ್ವೀಟ್ ಮಾಡಿದ್ದ ರಾಜೇಶ್ ಯಭಾಜಿ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳೆದ ದಶಕದಲ್ಲಿ ಕರ್ನಾಟಕ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ ಬಗ್ಗೆ ಕೊಂಡಾಡಿದ್ದು ಬೆಂಗಳೂರಿನಲ್ಲೇ ಉಳಿಯೋ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ನಮ್ಮ ಬ್ಲಾಕ್ ಬಕ್ ಕಂಪನಿ 2015ರಲ್ಲಿ ಬೆಂಗಳೂರಲ್ಲಿ ಆರಂಭವಾಯಿತು. ಕೋರಮಂಗಲದ ಸೋನಿ ಸಿಗ್ನಲ್ ಬಳಿಯ ಒಂದು ಸಣ್ಣ ಕಚೇರಿಯಿಂದ ಪ್ರಾರಂಭವಾಯಿತು. ನಾವು ನಮ್ಮ ಕಾರ್ಯಾಚರಣೆಗಳು ಮತ್ತು ತಂಡಗಳನ್ನು ವಿಸ್ತರಿಸುತ್ತಿದ್ದಂತೆ ದೊಡ್ಡ ಕಚೇರಿ ಸ್ಥಳಗಳು ಮತ್ತು ಉತ್ತಮ ಸೂಕ್ತವಾದ ಸೌಲಭ್ಯಗಳಿಗಾಗಿ ನಾವು 2016ರಲ್ಲಿ ಬೆಳ್ಳಂದೂರಿನ ಹೊರವರ್ತುಲ ರಸ್ತೆಗೆ ಶಿಫ್ಟ್ ಆದ್ವಿ. ಬೆಂಗಳೂರು ನಗರ ಮತ್ತು ಕರ್ನಾಟಕ ರಾಜ್ಯದ ಕಂಪನಿಯು ಅಗತ್ಯವಿರುವ ಸಂಪನ್ಮೂಲಗಳು, ಮೂಲ ಸೌಕರ್ಯ, ಪ್ರತಿಭಾ ಸಾಂದ್ರತೆ ಮತ್ತು ಅವಕಾಶಗಳೊಂದಿಗೆ ದೊಡ್ಡ ಕಂಪನಿಯಾಗಿ ಬೆಳೆಯಲು ಅನುವು ಮಾಡಿಕೊಟ್ಟಿದೆ. ನಾವು ಇದೀಗ ನಗರದೊಳಗೆ ಬೇರೆ ಸ್ಥಳಕ್ಕೆ ಮಾತ್ರ ಸ್ಥಳಾಂತರಗೊಳ್ಳುತ್ತಿದ್ದೇವೆ. ಇದು ನಮ್ಮ ಉದ್ಯೋಗಿಗಳಿಗೆ ಸುಲಭ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ. ನಾವು ಬೆಂಗಳೂರು ನಗರದಲ್ಲಿಯೇ ಉಳಿಯುವುದು ಮಾತ್ರವಲ್ಲದೆ ಇಲ್ಲಿ ನಮ್ಮ ಹೆಜ್ಜೆ ಗುರುತನ್ನು ವಿಸ್ತರಿಸುತ್ತೇವೆ. ಬೆಂಗಳೂರು ನಮಗೆ ನೆಲೆಯಾಗಿದೆ. ನಮ್ಮ ಅಗತ್ಯತೆಗಳು ಮತ್ತು ಸಮಸ್ಯೆಗಳನ್ನು ಸಂಬಂಧಿತ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸಲು, ಅವುಗಳನ್ನು ಪರಿಹರಿಸಲು ಬೆಂಬಲವನ್ನ ಪಡೆಯಲು ನಾವು ಬದ್ಧರಾಗಿರುತ್ತೇವೆ. ಮಳೆ ಬರ್ತಿರೋದ್ರಿಂದ ರಸ್ತೆಗಳು ಮತ್ತಷ್ಟು ಅಧ್ವಾನವಾಗಿವೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಗುಂಡಿ ಮುಚ್ಚಬೇಕು ಎನ್ನುವುದು ಬೆಂಗಳೂರಿಗರ ಆಗ್ರಹವಾಗಿದೆ. ಬ್ಯೂರೋ ರಿಪೋರ್ಟ್ TV9.